ದಯವಿಟ್ಟು ಮತ್ತೆ ಇನ್ನೊಂದ್ಸಾರಿ ಆ ಬಿಜೆಪಿ ಮುಖಾನು ಕೂಡ ನೋಡ್ಬೇಡಿ. ಬಹಳ ಡೇಂಜರ್ ಸೊಸೈಟಿಗೆ, ಸಮಾಜಕ್ಕೆ ಡೇಂಜರ್. ನಾನು ಒಬ್ಬ ಮಂತ್ರಿನೋ ಅಥವಾ ಲೋಕಸಭಾ ಮೆಂಬರ್ ಆಗ್ಬಿಡ್ಬೋದು, MLA ಆಗ್ಬಿಡ್ಬೋದು, ಮಂತ್ರಿ ಆಗ್ಬಿಡ್ಬೋದು. ಅದರಿಂದ ಸಮಾಜದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಬದಲಾವಣೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಬಿಜೆಪಿ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಬಿಜೆಪಿ. ಈಗ ನೀವು ನೋಡಿ, ಯಾವ್ಯಾವಾಗ ಮೀಸಲಾತಿಯನ್ನ ತಗೊಂಡ್ಬಂದ್ರು, ನೀವು ನಿಮ್ಗೆಲ್ಲ ಗೊತ್ತಿದೆ, ಮಂಡಲ್ ಕಮಿಷನ್ ವರದಿ ಜಾರಿ ಬಂದಾಗ ಅದರ ವಿರೋಧ ಮಾಡಿದವರು ಯಾರು? ಶಾಲಾ ಮಕ್ಕಳ ಎತ್ಕಟ್ಟಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸೀಮೆಣ್ಣೆ ಸುಟ್ಕೊಂಡು ಬೆಂಕಿ ಹಚ್ಚಿಗಳ ಮಟ್ಟ ಮಾಡಿದವರು ಯಾರು? ರಥಯಾತ್ರೆ ಮಾಡಿದವರು ಯಾರು? ಐದರವರೆಗೆ ಎಕ್ಸ್ಕ್ಲೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಯಾರು? ಮತ್ತೆ ಅವ್ರ ಜೊತೆ ಹೋಗೋದನ್ನು ಏನಪ್ಪ ಹೋಗೋದಿಲ್ಲ. ಅವ್ರ ಪ್ರಭಾಕರ ಹೇಳಪ್ಪ ಬಂದಿದ್ದೀರಲ್ಲ, ಇನ್ನೊಂದ್ಸರಿ ಮುಖ ನೋಡ್ಬೇಡಿ. ದಯವಿಟ್ಟು ಮತ್ತೆ ಇನ್ನೊಂದ್ಸಾರಿ ಆ ಬಿಜೆಪಿ ಮುಖಾನು ಕೂಡ ನೋಡ್ಬೇಡಿ. ಬಹಳ ಡೇಂಜರ್ ಸೊಸೈಟಿಗೆ, ಸಮಾಜಕ್ಕೆ ಡೇಂಜರ್. ನಾನು ಒಬ್ಬ ಮಂತ್ರಿನೋ ಅಥವಾ ಲೋಕಸಭಾ ಮೆಂಬರ್ ಆಗ್ಬಿಡ್ಬೋದು, MLA ಆಗ್ಬಿಡ್ಬೋದು, ಮಂತ್ರಿ ಆಗ್ಬಿಡ್ಬೋದು. ಅದರಿಂದ ಸಮಾಜದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಬದಲಾವಣೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಬಿಜೆಪಿ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಬಿಜೆಪಿ. ಈಗ ನೀವು ನೋಡಿ, ಯಾವ್ಯಾವಾಗ ಮೀಸಲಾತಿಯನ್ನ ತಗೊಂಡ್ಬಂದ್ರು, ನೀವು ನಿಮ್ಗೆಲ್ಲ ಗೊತ್ತಿದೆ, ಮಂಡಲ್ ಕಮಿಷನ್ ವರದಿ ಜಾರಿ ಬಂದಾಗ ಅದರ ವಿರೋಧ ಮಾಡಿದವರು ಯಾರು? ಶಾಲಾ ಮಕ್ಕಳ ಎತ್ಕಟ್ಟಿ ಸೀಮೆಣ್ಣೆ ಸುಟ್ಕೊಂಡು ಬೆಂಕಿ ಹಚ್ಚಿಗಳ ಮಟ್ಟ ಮಾಡಿದವರು ಯಾರು? ರಥಯಾತ್ರೆ ಮಾಡಿದವರು ಯಾರು? ಐದರವರೆಗೆ ಎಕ್ಸ್ಕ್ಲೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಯಾರು? ಮತ್ತೆ ಅವ್ರ ಜೊತೆ ಹೋಗೋದನ್ನು ಏನಪ್ಪ ಹೋಗೋದಿಲ್ಲ. ಅವ್ರ ಪ್ರಭಾಕರ ಹೇಳಪ್ಪ ಬಂದಿದ್ದೀರಲ್ಲ, ಇನ್ನೊಂದ್ಸರಿ ಮುಖ ನೋಡ್ಬೇಡಿ.